ಓಕೆ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಟೈಮ್ ಇಷ್ಟು ಗುಡ್ ಆಫ್ಟರ್ನೂನ್. ಇವತ್ತು ನಾನು ಮಾದಾವರದಲ್ಲಿದ್ದೀನಿ. ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ದಕ್ಷಿಣ ಕನ್ನಡದ ಡಿಶ್ ಅಂತ ಹೇಳ್ಬೋದು, ಒತ್ತು ಶಾವಿಗೆ ಮಾಡ್ತಾ ಇದ್ದೀವಿ. ಅದನ್ನು ಒತ್ತೋದು ಇವರು ಗುಂಡ್ಗಿದಾರಲ್ಲ, ಇವರು ಒತ್ತುತ್ತಾ ಇರ್ತಾರೆ. ಹಾಯ್. ಆಮೇಲೆ ಇವ್ರ ಥರದೆಲ್ಲ ಸೆಟಪ್ಗಳನ್ನೆಲ್ಲ ಏನೇನು ಐಟಮ್ ಅಂತ ಹೇಳ್ತೀನಿ. ರಾತ್ರಿ ಇದಕ್ಕೆ ಅಕ್ಕಿ ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡಿರೋ ಅಕ್ಕಿಗೆ ಬೆಳಿಗ್ಗೆ ಕಾಯಿನ ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಬಿದ್ದಾರೆ. ಆಮೇಲೆ ಈ ಬಾಣಲಿಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಹಿಟ್ಟನ್ನ ಹಾಕಿರೋದು. ಇವಾಗ ಇದನ್ನ ಒಲೆ ಮೇಲೆ ಹಿಂಗೆ ಕೈಯಾಡಿಸ್ತಾ ಇರಬೇಕು. ಈಗ ಇವರು ಉದಯ್ ಭಟ್ರು ಅಂತ ಇವರು ಇವಾಗ ಅದನ್ನು ಕೈಯಾಡಿಸ್ತಾರೆ. ಝೂಮಲ್ಲಿ ತೋರಿಸ್ತಾ ಇದೀವಿ ನೋಡಿ. ಸುಮಾರು ಗಟ್ಟಿಯಾಗೋವರೆಗೂ ಕೈ ಆಡ್ಬೇಕಾ? ಓ, ಹಿಟ್ಟಿನ ಅದ ಬರಬೇಕು. ಇದಕ್ಕೆ ಏನು ಒತ್ತು ಶಾವಿಗೆಗೆ ಸಾಂಬಾರು ಹಾಕೊಂತಾರೆ, ಕೆಲವೊಬ್ರು ಕಾಯಿ ಹಾಲು ಹಾಕೋತಾರೆ. ಅದಕ್ಕೆ ಕಾಯಿ ಹಾಲು ಮಾಡೋದಕ್ಕೆ ಇವಾಗ ಕಾಯಿ ರುಬ್ಕೋತಾ ಇದ್ದಾರೆ ಗೀತಾ ಭಟ್ ಅವರು. ರುಬ್ಕೊಂತ ಇದ್ದಾರೆ. ಏಲಕ್ಕಿ, ಬೆಲ್ಲ, ಕಾಯಿ. ಹೌದಪ್ಪ, ಕೈ ಗಂಟಾಗ್ದಂಗೆ ಆಡಿಸ್ಬೇಕು. ಅದು ಗಂಟಾಗುತ್ತೆ. ಶೇಪಲ್ಲಿ ಹಿಂಗಿರುತ್ತೆ. ಇಲ್ಲಿ ಕೆಳಗಡೆಗೆ ನಾನು ಈ ಜಾಗಕ್ಕೆ ಎಣ್ಣೆ ಹಚ್ಕೋಬೇಕು. ಮತ್ತೆ ಈ ಮೇಲ್ಗಡೆ ಈ ಥರ ಗಂಟೆ ಥರ ಇದಲ್ವಾ, ಇದಕ್ಕೂ ಹಚ್ಕೋಬೇಕು ಎಣ್ಣೆನ. ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೀನಿ. ಇದರಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟು ನೋಡಿಲ್ವ ನೀವು? ಈ ಥರ ಕೈಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ತೆಗಿಯೋದು ಬರಲ್ಲ. ಒಳಗಡೆ ಹಿಂಗಿದೆ. ಈ ತೂತಿಂದ ಇಟ್ಟಾಕಿದ್ರೆ ಈ ಕೆಳಗಡೆಯಿಂದ ಹಿಂಗೆ ಹಾಗೆ ಬರ್ತದೆ. ಕಡೆ ಈ ಥರ ಇಟ್ಟು ಈ ಥರ ಗಟ್ಟಿಗೆ ಹಾಕ್ತಾ ಇದೆ.
ಉದಯ್ ಭಟ್ರು ಫುಲ್ಲು ಶಕ್ತಿ ಹಾಕಿ ಮಾಡ್ತಾ ಇದ್ದಾರೆ. ಬಾಂಡ್ಲಿ ಮುರಿದೋಗದೆ ಇದ್ರೆ ಸಾಕು. ಜೋಕ್ ಮಾಡೋದು ಜೋಕ್. ಈ ಥರ ಫುಲ್ ಬಾಂಡ್ಲಿಯಿಂದ ಎಲ್ಲ ಬಿಟ್ಕೊಂಡಿರ್ತಾರಲ್ಲ, ಅವಾಗ ಅದನ್ನ ಉಂಡೆ ಕಟ್ಟಬೇಕು. ತಗೊಂಡು ಬನ್ನಿ. ನೋಡಿ, ಎಣ್ಣೆ ಹಚ್ಕೊತಾ ಇದ್ದೀವಿ ಎಲ್ಲ ಇಡ್ಲಿದಕ್ಕೆ. ಇವಾಗ ಇದನ್ನ ಉಂಡೆ ಕಟ್ಟಿದ್ರೊಳಗಡೆ ಇಟ್ಟು ಬೇಯಿಸ್ಬೇಕು. ಇಡ್ಲಿ ಥರ ಹಬೆಯಲ್ಲಿ ಬೇಯಿಸ್ಬೇಕು.